ओम गणानान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनं श्रीमहागणपतये नमः। प्रणो देवी सरस्वती वाजेभिर्वाजिनीवती धीनाववित्र्यवत्। ओम वाग्देव्यै नमः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025ಕ್ಕೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಗೆ ಭಾಗ್ಯದ ಶನಿ ಕರ್ಮಕ್ಕೆ ಬರ್ತಾರೆ. ಅಂದರೆ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಇದ್ದಂತಹ ಶನಿ 10ನೇ ಮನೆಗೆ ಬರ್ತಾರೆ. ದಶಮ ಸ್ಥಾನಕ್ಕೆ ಬಂದಾಗ 10ನೇ ಮನೆಯನ್ನು ಕರ್ಮಸ್ಥಾನ ಅಂತ ಕರಿತೀವಿ. ಮಿಥುನ ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಶನಿ ಬರೋದ್ರಿಂದ ಶನಿಯ ಒಂದು ಬಲ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. 10ನೇ ಮನೆ ಕರ್ಮಸ್ಥಾನ ಆದ್ದರಿಂದ ನಿಮ್ಮ ಉದ್ಯೋಗ, ನಿಮ್ಮ ಹಣದ ಮೂಲ ಏನಿದೆ, ಆದಾಯದ ಮೂಲ, ಅದು ಬಲಿಷ್ಠ ಆಗುತ್ತೆ. ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಫಲ. ಶೇರ್ ವ್ಯವಹಾರದಲ್ಲಿ ತುಂಬ ಒಳ್ಳೆಯ ಫಲ ಇರುತ್ತೆ. ಜೊತೆಗೆ ಸ್ಥಿರ ಆಸ್ತಿಯನ್ನು ಖರೀದಿ ಮಾಡ್ತೀರಾ ಈ ವರ್ಷ. ಹೊರದೇಶಕ್ಕೆ ಹೋಗಿ ಬರುವಂಥವ್ರಿಗೆ ಕೂಡ ಅದ್ಭುತವಾದಂಥ ಫಲ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂತಹ ವರ್ಷ, ಜೊತೆಗೆ ಅದೃಷ್ಟ ಹುಡುಕೊಂಬರ್ತಕ್ಕಂಥ ವರ್ಷ ಅಂತ ಹೇಳ್ತೀವಿ. ಉಪಯೋಗಿಸ್ಕೊಳ್ಬೇಕು ಮಿಥುನ ರಾಶಿಯವರು. ಹಾಗಾಗಿ ಮಿಥುನ ರಾಶಿಯವರಿಗೆ ಶನಿ ಪರಮಾತ್ಮ ಒಳ್ಳೇದು ಮಾಡ್ತಾನೆ. ಇನ್ನು ಗುರು ನೋಡಿ, ಮೇ 15ನೇ ತಾರೀಕು 2025ರವರೆಗೂ ಗುರು ನಿಮಗೆ ವ್ಯಯಸ್ಥಾನದಲ್ಲಿದ್ದು, ವ್ಯಯ ಅಂದರೆ ನಷ್ಟ, ಹೌಸ್ ಆಫ್ ಲಾಸ್, ಕಳ್ಕೊಳ್ಳುವಂಥ ಸ್ಥಾನ, ನಷ್ಟ ಸ್ಥಾನ ಇದ್ದಂಥ ಗುರು ಮೇ 15ರಿಂದ ನಿಮಗೆ ಜನ್ಮ ಗುರು ಪ್ರಾರಂಭ ಆಗುತ್ತೆ. ಮೇ 15ರವರೆಗೂ ನಿಮಗೆ 0% ಗುರುಬಲ. ಮೇ 15ರಿಂದ 50% ಗುರುಬಲ ಇರುತ್ತೆ. ಅಂದರೆ ಈ ವಿಶ್ವಾವಸುನಾಮ ಸಂವತ್ಸರ ಪೂರ್ತಿಯಾಗಿ ಗುರು ನಿಮಗೆ ಕೇವಲ 50% ಮಾತ್ರ ಫಲ ಕೊಡ್ತಾರೆ, ಒಳ್ಳೆ ಫಲ. ಬರೋ ವರ್ಷ 2026 ಜೂನ್ಗೆ ಗುರುಬಲ ಬರುತ್ತೆ, 100% ಇರುತ್ತೆ. ಅಲ್ಲಿವರೆಗೂ ನಿಮಗೆ 50% ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಯಾವ ಥರ ಇರಬೇಕಂತಂದರೆ, ಭಾಳ ಚಿಂತನೆ ಮಾಡಿ, ಯೋಚನೆ ಮಾಡಿ ಡಿಸಿಷನ್ಸನ್ನು ತಗೊಳ್ಬೇಕು. ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೂ 100 ಬಾರಿ ಯೋಚನೆ ಮಾಡಿ, ಹಿರಿಯರನ್ನು ಕನ್ಸಲ್ಟ್ ಮಾಡಿ ಅಥವಾ ಜ್ಯೋತಿಷ್ಯರನ್ನು ಕನ್ಸಲ್ಟ್ ಮಾಡಿ ನಂತರ ಡಿಸಿಷನ್ಸ್ ತಗೊಳ್ಳೋದು ಭಾಳ ಉತ್ತಮ. ಗುರು 50% ಇರ್ತಾರೆ. ಇನ್ನು ಮೇ 20ನೇ ತಾರೀಕು ರಾಹು ಮತ್ತು ಕೇತುಗಳ ಬದಲಾವಣೆಯಿಂದ ರಾಹು ನಿಮಗೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಇನ್ನು ಕೇತು ತೃತೀಯ ಸ್ಥಾನ, ಧೈರ್ಯ ಸ್ಥಾನಕ್ಕೆ ಬರ್ತಾರೆ. ರಾಹು ಭಾಗ್ಯಕ್ಕೆ ಬಂದಾಗ ಉತ್ತಮ, ಕೇತು ತೃತೀಯಕ್ಕೆ ಬಂದಾಗಲೂ ಉತ್ತಮ. ರಾಶಿ ಪ್ರಕಾರ ಇನ್ನು 18 ತಿಂಗಳು ನಿಮಗೆ ಕಾಳಸರ್ಪ ದೋಷ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಮಟ್ಟಿಗೆ ರಾಹು ಮತ್ತು ಕೇತುವಿನ ಫಲ ನಿಮಗೆ ಚೆನ್ನಾಗಿರೋದ್ರಿಂದ ಈ ಒಂದು ದೋಷದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರ್ಬೋದು. ಭಗವಂತನ ಕೃಪಾಶೀರ್ವಾದ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಸಿಗೋದ್ರಿಂದ ಮಿಥುನ ರಾಶಿಯವರು ತುಂಬ ಸಂತೃಪ್ತಿಯಾದ ಜೀವನವನ್ನು ಪಡ್ಕೋತೀರ.